ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಸೆಕೆಂಡ್ ಸೆಮಿಸ್ಟರ್ ಎಸಿಪಿ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಒಂದು ವಿಷಯ ಮಾನವ ಸಂಪನ್ಮೂಲ ನಿರ್ವಹಣೆ, ಇದರಲ್ಲಿ ನೀವು ಓದಬೇಕಾಗಿರುವಂತಹ ಅತ್ಯಂತ ಪ್ರಮುಖ ಪ್ರಶ್ನೆಗಳನ್ನ ಕುರಿತು ಚರ್ಚೆ ಮಾಡೋಣ. ಸೊ ಇವುಗಳಿಗೆ ಸಂಬಂಧಪಟ್ಟ ಉತ್ತರ ಬೇಕಂದ್ರೆ ಮತ್ತು ಶಾರ್ಟ್ಕಟ್ ಆಗಿ ನಿಮಗೆ ಕಡಿಮೆ ಕ್ವಶನ್ ಅಲ್ಲಿ ಪೂರ್ತಿ ಅಂಕಗಳನ್ನು ಪಡ್ಕೋಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಮ್ಮ ಆಪ್ ನ ಡೌನ್ಲೋಡ್ ಲಿಂಕ್ ನ ಯೂಸ್ ಮಾಡಿಕೊಂಡು ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ತರಗತಿಯನ್ನು ಜಾಯಿನ್ ಆಗಿ ಸಂಪೂರ್ಣವಾದ ಸಿಲೆಬಸ್ 7 ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ ಅಕ್ಯುರೇಟ್ ಪೇಪರ್ ಅಲ್ಲಿ ಬೀಳುವಂತಹ ಪ್ರಶ್ನೆಗಳು, ಅದಕ್ಕೆ ಅಕ್ಯುರೇಟ್ ಆನ್ಸರ್ಸ್ ಗಳನ್ನ ನಾವು ಅಪ್ಲೋಡ್ ಮಾಡಿರ್ತೇವೆ. ಈಸಿಯೆಸ್ಟ್ ಮೆಥಡ್ ಮೂಲಕ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡಬಹುದು. ಬರೀ ಒಂದು ಸಬ್ಜೆಕ್ಟ್ ನ ನೀವು 2 ದಿನದಲ್ಲಿ ಪೂರ್ತಿಯಾಗಿ 80 ಮಾರ್ಕ್ಸ್ ಗೆ ಪ್ರಿಪೇರ್ ಮಾಡ್ಕೋಬಹುದು. ಆ ರೀತಿಯಾಗಿ ನಾವು ವ್ಯವಸ್ಥೆನ ಮಾಡಿದ್ದೇವೆ. ವಿಡಿಯೋ ನೋಟ್ಸ್, ಆಡಿಯೋ ನೋಟ್ಸ್ ಮತ್ತು PDF ನೋಟ್ಸ್ ಗಳನ್ನ ನಾವು ಅಪ್ಲೋಡ್ ಮಾಡಿದ್ದೇವೆ. ಅಷ್ಟೇ ಅಲ್ಲದೆ 7 ವಿಷಯಗಳನ್ನು ಒಳಗೊಂಡಂತಹ ಪರಿಮಳ ಪುಸ್ತಕ ನಿಮಗೆ ಅವಶ್ಯಕತೆ ಇದ್ರೆ, ಸೊ 7 ಸಬ್ಜೆಕ್ಟ್ ನಾವು ಒಂದೇ ಪುಸ್ತಕದಲ್ಲಿ ನೋಟ್ಸ್ ಮಾಡಿ ಪ್ರಿಪೇರ್ ಮಾಡಿ ಪ್ರಿಂಟಿಂಗ್ ಮಾಡಿಸಿದ್ದೇವೆ. ಅದನ್ನು ಕೂಡ ನೀವು ಡಿಸ್ಕ್ರಿಪ್ಷನ್ ಇರುವಂತಹ ಲಿಂಕ್ ನ ಬಳಸ್ಕೊಂಡು ಆನ್ಲೈನ್ ಆರ್ಡರ್ ಮಾಡಬಹುದು. 24 ಅವರ್ಸ್ಗೆ ಒಳಗಡೆ ನಿಮ್ಮ ಮನೆಗೆ ನಾವು ತಲುಪಿಸುವಂತ ವ್ಯವಸ್ಥೆಯನ್ನ ಮಾಡ್ತೇವೆ. ಧನ್ಯವಾದಗಳು. ಈಗ ಕ್ಲಾಸ್ನ ಕಡೆಗೆ ಗಮನ ಕೊಡೋಣ. ಮಾನವ ಸಂಪನ್ಮೂಲ ನಿರ್ವಹಣೆ ಈ ವಿಷಯದಲ್ಲಿ ನೀವು ಓದಬೇಕಾಗಿರುವಂತಹ 2 ಅಂಕದ ಪ್ರಶ್ನೆಗಳು. ಮಾನವ ಸಂಪನ್ಮೂಲ ಎಂದರೇನು? ಮಾನವ ಸಂಪನ್ಮೂಲ ನಿರ್ವಹಣೆ ಎಂದರೇನು? ಮಾನವ ಸಂಪನ್ಮೂಲ ನಿರ್ವಹಣೆಯ ವ್ಯಾಖ್ಯೆ ಕೊಡಿ. ಮಾನವ ಸಂಪನ್ಮೂಲ ಪರಿಸರ ಎಂದರೇನು? ಮಾನವ ಸಂಪನ್ಮೂಲ ಯೋಜನೆ ಎಂದರೇನು? ಭರ್ತಿ ಎಂದರೇನು? ಪರಿಚಯಿಸುವಿಕೆ ಎಂದರೇನು? ಹೊಸಬರ ಸೇರ್ಪಡೆ ಎಂದರೇನು? ಸಂದರ್ಶನ ಎಂದರೇನು? ಔಪಚಾರಿಕ ದರ್ಶನ ಎಂದರೇನು? ಒತ್ತಡದ ಸಂದರ್ಶನ ಎಂದರೇನು? ಕ್ರಮರಹಿತ ಸಂದರ್ಶನ ಎಂದರೇನು? ಉದ್ಯೋಗ ವಿವರಣೆ ಎಂದರೇನು? ಉದ್ಯೋಗ ವಿಶ್ಲೇಷಣೆ ಎಂದರೇನು? ಆಂತರಿಕ ತರಬೇತಿ ಎಂದರೇನು? ಪುನಶ್ಚೇತನ ತರಬೇತಿ ಎಂದರೇನು? ಕೆಲಸದ ಮೇಲಿನ ತರಬೇತಿ ಎಂದರೇನು? ಪರಿಚಯಿಸುವಿಕೆ ತರಬೇತಿ ಎಂದರೇನು? ಉದ್ಯೋಗ ಮೌಲ್ಯಮಾಪನ ಎಂದರೇನು? ವೃತ್ತಿ ಮೌಲ್ಯಮಾಪನ ಎಂದರೇನು? ಕಾರ್ಯನಿರ್ವಹಣೆ ಮೌಲ್ಯಮಾಪನ ಎಂದರೇನು? ವರ್ತನ ಆಧಾರಿತ ಕಾರ್ಯನಿರ್ವಹಣಾ ಮೌಲ್ಯಮಾಪನ ಎಂದರೇನು? 260 ಡಿಗ್ರಿ ಕಾರ್ಯ ಗುಣಾವಗುಣ ನಿಷ್ಕರ್ಷ ಎಂದರೇನು? ಬಡ್ತಿ ಎಂದರೇನು? ಮುಂಬಡ್ತಿ ಹಿಂಬಡ್ತಿ ಎಂದರೇನು? ವರ್ಗಾವಣೆ ಎಂದರೇನು? ಪದೋನ್ನತಿ ಎಂದರೇನು? ಪ್ರೇರಣೆ ಎಂದರೇನು? ಒಗ್ಗೂಡಿಸುವಿಕೆ ಎಂದರೇನು? ನ್ಯಾಯಯುತ ಸಂಬಳ ಎಂದರೇನು? ಜೀವನಾಧಾರ ಸಂಬಳ ಎಂದರೇನು? ವೇಳೆ ಆಧಾರಿತ ಸಂಬಳ ಎಂದರೇನು? ಮಾನವ ಸಂಪನ್ಮೂಲ ವ್ಯವಸ್ಥಾಪಕರ 4 ಗುಣಗಳನ್ನು ತಿಳಿಸಿ. ಮಾನವ ಸಂಪನ್ಮೂಲ ಯೋಜನೆ 2 ಉದ್ದೇಶ ತಿಳಿಸಿ. ಭರ್ತಿಯ 2 ಬಾಹ್ಯ ಮೂಲಗಳನ್ನು ತಿಳಿಸಿ. ಭರ್ತಿಯ 2 ಆಂತರಿಕ ಮೂಲಗಳನ್ನು ತಿಳಿಸಿ. ಸಂದರ್ಶನಕ್ಕೆ ಬೇಕಾದ ನಿಯಮಗಳನ್ನು ತಿಳಿಸಿ. ತರಬೇತಿ ನೀಡುವುದರ 2 ಕಾರಣ ತಿಳಿಸಿ. ತರಬೇತಿಯ 2 ವಿಧಾನಗಳನ್ನು ತಿಳಿಸಿ. ತರಬೇತಿಯ 2 ಉದ್ದೇಶಗಳನ್ನು ತಿಳಿಸಿ. ಕಾರ್ಯ ಗುಣಾವಗುಣ ನಿಷ್ಕರ್ಷ 2 ಕಾರಣ ತಿಳಿಸಿ. ಕಾರ್ಯ ಗುಣಾವಗುಣ ನಿಷ್ಕರ್ಷದ ಯಾರು ಮಾಡಬಹುದು? ಮೇಲು ಸೌಲಭ್ಯಗಳಿಗೆ 4 ಉದಾಹರಣೆಗಳನ್ನ ತಿಳಿಸಿ. ಇವಿಷ್ಟು 2 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು. ಇನ್ನು 5 ಅಂಕಕ್ಕೆ ಸಂಬಂಧಪಟ್ಟಂತೆ ನೀವು ಓದಬೇಕಾಗಿರುವಂತಹ ಪ್ರಶ್ನೆಗಳಂದ್ರೆ, ಮಾನವ ಸಂಪನ್ಮೂಲ ನಿರ್ವಹಣೆಯ ಕಾರ್ಯಗಳು ಯಾವುವು? ಮಾನವ ಸಂಪನ್ಮೂಲ ನಿರ್ವಹಣೆಯ ಉದ್ದೇಶಗಳು ಯಾವುವು? ಮಾನವ ಸಂಪನ್ಮೂಲ ನಿರ್ವಹಣೆಯ ಪ್ರಾಮುಖ್ಯತೆಗಳನ್ನು ವಿವರಿಸಿರಿ. ಮಾನವ ಸಂಪನ್ಮೂಲ ನಿರ್ವಹಣೆಯ ಆಡಳಿತಾತ್ಮಕ ಕಾರ್ಯ ವಿವರಿಸಿರಿ. ಮಾನವ ಸಂಪನ್ಮೂಲ ನಿರ್ವಹಣೆ ಕ್ರಿಯಾತ್ಮಕ ಉದ್ದೇಶಗಳನ್ನು ವಿವರಿಸಿರಿ. ಯಶಸ್ವಿ ಮಾನವ ಸಂಪನ್ಮೂಲ ವ್ಯವಸ್ಥಾಪಕನ ಗುಣಗಳನ್ನು ವಿವರಿಸಿರಿ. ಮಾನವ ಸಂಪನ್ಮೂಲ ಯೋಜಿಸುವಿಕೆ ಮಹತ್ವ ವಿವರಿಸಿರಿ. ಪರಿಚಯಿಸುವಿಕೆ ಉದ್ದೇಶಗಳನ್ನು ವಿವರಿಸಿರಿ. ಭರ್ತಿಯ ಆಂತರಿಕ ಮತ್ತು ಬಾಹ್ಯ ಮೂಲಗಳನ್ನು ವಿವರಿಸಿರಿ. ಪರಿಣಾಮಕಾರಿ ಸಂದರ್ಶನದ ಅಂಶಗಳನ್ನು ವಿವರಿಸಿರಿ. ತರಬೇತಿಯ ಉದ್ದೇಶಗಳು ಯಾವುವು ವಿವರಿಸಿರಿ. ಕೆಲಸದ ಮೇಲಿರುವಾಗ ತರಬೇತಿಯ ಅನುಕೂಲತೆಗಳು ಯಾವುವು ವಿವರಿಸಿರಿ. ಕಾರ್ಯನಿರ್ವಹಣಾ ಮಾಪನದ ಉದ್ದೇಶಗಳು ಯಾವುವು ವಿವರಿಸಿರಿ. ಕಾರ್ಯ ಗುಣಾವಗುಣ ನಿಷ್ಕರ್ಷದ ಉದ್ದೇಶಗಳನ್ನು ತಿಳಿಸಿ. ಕಾರ್ಯ ಗುಣಾವಗುಣ ನಿಷ್ಕರ್ಷದ ಲಾಭಗಳನ್ನು ತಿಳಿಸಿ. ಹಿಂಬಡ್ತಿಯ ಕಾರಣಗಳನ್ನು ವಿವರಿಸಿರಿ. ಸಂಭಾವನೆಯ ವಿವಿಧ ಅಂಶಗಳನ್ನು ವಿವರಿಸಿರಿ. ವೇತನ ಶ್ರೇಣಿಯ ಅಂಶಗಳನ್ನು ವಿವರಿಸಿರಿ. ಸಂಬಳ ಅಥವಾ ವೇತನದ ಅವಶ್ಯಕತೆಗಳು ಯಾವುವು ವಿವರಿಸಿರಿ. ಇನ್ನು 15 ಮಾರ್ಕ್ಸ್ 15 ಅಂಕಕ್ಕೆ ಸಂಬಂಧಪಟ್ಟಂತೆ ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಗುಣಲಕ್ಷಣಗಳನ್ನು ವಿವರಿಸಿರಿ. ಮಾನವ ಸಂಪನ್ಮೂಲ ನಿರ್ವಹಣೆಯ ಕಾರ್ಯಗಳನ್ನು ವಿವರಿಸಿರಿ. ಮಾನವ ಸಂಪನ್ಮೂಲ ನಿರ್ವಹಣೆಯ ಉದ್ದೇಶಗಳನ್ನು ವಿವರಿಸಿರಿ. ಭರ್ತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿರಿ. ಭರ್ತಿಯ ವಿವಿಧ ಮೂಲಗಳನ್ನು ವಿವರಿಸಿರಿ. ಆಯ್ಕೆ ಪ್ರಕ್ರಿಯೆ ಹಂತಗಳನ್ನು ವಿವರಿಸಿರಿ. ತರಬೇತಿಯ ಪ್ರಾಮುಖ್ಯತೆಯನ್ನು ವಿವರಿಸಿರಿ. ತರಬೇತಿಯ ಪ್ರಕಾರಗಳನ್ನು ವಿವರಿಸಿರಿ. ತರಬೇತಿಯಿಂದ ಯಜಮಾನನಿಗೆ ನೌಕರನಿಗೆ ಆಗುವ ಪ್ರಯೋಜನಗಳನ್ನು ವಿವರಿಸಿರಿ. ಕಾರ್ಯ ಗುಣಾವಗುಣ ಪದ್ಧತಿಯನ್ನು ವಿವರಿಸಿರಿ. ಸಮರ್ಪಕ ಗುಣವು ಕಾರ್ಯ ಗುಣಾವಗುಣ ನಿಷ್ಕರ್ಷದ ಅವಶ್ಯಕತೆ ಅಂಶಗಳನ್ನು ವಿವರಿಸಿರಿ.
ಪರಿಹಾರದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿರಿ. ನೌಕರರಿಗೆ ಸಂಭಾವನೆ ನೀಡುವ ಉದ್ದೇಶಗಳನ್ನು ವಿವರಿಸಿರಿ. ತೃಪ್ತಿಕರ ಪರಿಹಾರ ಪದ್ಧತಿ ಅವಶ್ಯಕತೆಗಳನ್ನು ವಿವರಿಸಿರಿ. ಮಾನವ ಸಂಪನ್ಮೂಲ ನಿರ್ವಹಣೆ ಮತ್ತು ಸಿಬ್ಬಂದಿ ವ್ಯವಸ್ಥಾಪನೆ ನಡುವಿನ ವ್ಯತ್ಯಾಸ ತಿಳಿಸಿ. ಬಡ್ತಿ ಮತ್ತು ಆಯ್ಕೆ ನಡುವಿನ ವ್ಯತ್ಯಾಸ ತಿಳಿಸಿ. ವೇಳೆ ಆಧಾರಿತ ಮತ್ತು ಉತ್ಪಾದನೆ ಆಧಾರಿತ ವೇತನ ಪದ್ಧತಿಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಸೊ ಇವಿಷ್ಟು ಕ್ವಶನ್ಗಳೇನಿದೆ ನಿಮಗೆ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ ACP ಸಿಲೆಬಸ್ ನ HRM ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾನವ ಸಂಪನ್ಮೂಲ ನಿರ್ವಹಣೆ ವಿಷಯದ ಮೇಲೆ ಕೇಳುವಂತಹ ಪ್ರಶ್ನೆಗಳು. ಇನ್ನು ಇದರಲ್ಲಿ ಅಕ್ಯುರೇಟ್ ಕ್ವಶನ್ ಯಾವ್ದು ನಿಮಗೆ ಪೇಪರ್ ಬೀಳುತ್ತೆ ಅನ್ನೋ 10 ಕ್ವಶನ್ಗಳು ಬೇಕಂದ್ರೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಆಪ್ ನ ಲಿಂಕ್ ಬಳಸ್ಕೊಂಡು ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಕ್ಲಾಸ್ ನ ಜಾಯಿನ್ ಆಗಿ ಅಕ್ಯುರೇಟ್ ಕ್ವಶನ್ ವಿತ್ ಆನ್ಸರ್ ಮತ್ತು ಅದನ್ನ ಶಾರ್ಟ್ಕಟ್ ಆಗಿ ಓದುವಂತಹ ವಿಧಾನ. ಫಾರ್ ಎಕ್ಸಾಂಪಲ್ ಈಗ ಲಕ್ಷಣಗಳು, ಬೇರೆ ಬೇರೆ ಕ್ವಶನ್ ಗೆ ಬೇರೆ ಬೇರೆ ಲಕ್ಷಣಗಳನ್ನು ಓದೋ ಬದಲಾಗಿ ಒಂದೇ ರೀತಿಯಾದ ಒಂದು 6 ಪಾಯಿಂಟ್ ನೀವು ಲಕ್ಷಣವನ್ನ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಬರೀಬಹುದು. ಆ ರೀತಿಯಾಗಿ ನಿಮಗೆ ನೋಟ್ಸ್ ನಾವು ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಇದರೊಂದಿಗೆ ನೀವು ಕ್ಲಾಸ್ ನ ಜಾಯಿನ್ ಆದ್ರೆ ನಿಮಗೆ ಸಂಪೂರ್ಣವಾದ 80 ಮಾರ್ಕ್ಸ್ ನೀವು ಪಡ್ಕೋಬಹುದು. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕ್ವಶನ್ ಅನ್ನು ತಿಳಿಸೋಣ. ಧನ್ಯವಾದಗಳು.